ನಾಯಕರ ಮೇಲೆ FIR ಆಗಿ ಅದು A1 ಆರೋಪಿ ಮಾಡಿದ್ದಾರೆ. ನಾವು ಕೇಳೋದೇನಂದ್ರೆ A1 ಆರೋಪಿ ಮಾಡಬೇಕಾದ್ರೆ ನಮ್ಮ ನಾಯಕರು ಯಾವ ತರ ಈ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನೀವು ವಿನಾಕಾರಣ ರಾಜಕೀಯ ಒತ್ತಡಗಳಿಗೆ ಮಣಿದು ಇವತ್ತು A1 ಆರೋಪಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ನೀವು ಇವತ್ತು ಮಾಡಿದ್ದೀರಿ. ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದ ತಕ್ಷಣವೇ ನಮ್ಮ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ನಾಯಕರು ಶಿಡ್ಲಘಟ್ಟ ಸರ್ಕಲ್ ಅಲ್ಲಿ ಕುತ್ಕೊಂಡು ಸಂಸದರಿಗೆ ಧಿಕ್ಕಾರ ಕೂಗ್ತಾರೆ. ಯಾರು ಆರೋಪಿ ಅನ್ನೋದು ಸಮೇತ ಇನ್ನ ಸಾಬೀತಾಗಿಲ್ಲ. ಬರೀ ಡೆತ್ ನೋಟಲ್ಲಿ ಹೆಸರಿದೆ ಅಂದಿದ್ದು ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ನಮ್ಮ ಡಾಕ್ಟರ್ ಮೇಲೆ ನೀವು FIR ಮಾಡಿದಿರಾ, ಅಲ್ಟ್ರಾಸಿಡ್ ಕೇಸ್ ಮಾಡಿ ಬುಕ್ ಮಾಡಿದ್ದೀರಾ. ಈ ಕಾಂಗ್ರೆಸ್ ನಾಯಕರಿಗೆ ಯಾವ ನೈತಿಕತೆ ಇದೆ ಅಂತ ಹೇಳ್ಬಿಟ್ಟು ನೀವು ಸರ್ಕಲಲ್ಲಿ ಕೂತ್ಕೊಂಡು ಇವತ್ತು ಧರಣಿ ಮಾಡ್ತಾ ಇದ್ರಿ. ಯಾವುದೇ ಒಂದು ಆರೋಪ ಸಾಬೀತೆ ಆಗಿಲ್ಲ. ಅಷ್ಟು ಬೇಗ ಡಾಕ್ಟರ್ ವಿರುದ್ಧವಾಗಿ ನಮ್ಮ ಸಂಸದರ ವಿರುದ್ಧವಾಗಿ ಯಾಕೆ ನೀವು ಇವತ್ತು ವಿರುದ್ಧವಾಗಿ ಘೋಷಣೆಗಳು ಕೂಗ್ತೀರಾ? ನೀವು ನಾಗೇಶ್ ಮೇಲೆ ಆಗಿರ್ಬೋದು, ಮಂಜುನಾಥ್ ಮೇಲೆ ಆಗಿರ್ಬೋದು, ಯಾವುದೇ ತರಹದ ಕಾನೂನು ರೀತಿಯಾಗಿ ಕ್ರಮ ತೆಗೆದುಕೊಳ್ಳಿ, ಯಾವುದೇ ತರಹದ ಅಬ್ಜೆಕ್ಷನ್ ಇಲ್ಲ. ಆದರೆ ವಿನಾಕಾರಣ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ತರೋದು ಇದರಲ್ಲಿ ತಪ್ಪು. ದಯವಿಟ್ಟು ನಾವೆಲ್ಲ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಏನು ಇವಾಗ FIR ಮಾಡಿದ್ರು A1 ಆರೋಪಿ ಅಂತ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಮಾಡಿದ್ರು. ದಯವಿಟ್ಟು ಈ ಆರೋಪದಿಂದ A1 ಆರೋಪಿ ಆಗಿರುವ ನಮ್ಮ ಸುಧಾಕರ್ ಅವ್ರನ್ನ ದಯವಿಟ್ಟು ಕೈ ಬಿಡಬೇಕು. ಕೈ ಬಿಡಲಿಲ್ಲ ಅಂದಿದ್ದ ಪಕ್ಷದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೂ ಸಮೇತ ನಮ್ಮ ಪಕ್ಷದ ವತಿಯಿಂದ ನಾವೆಲ್ಲರೂ ನಾವು ಮಾತಾಡಿಕೊಂಡು ಒಂದು ದಿನ ನಿಗದಿಯನ್ನು ಮಾಡಿಕೊಂಡು ಒಂದು ದಿನಾಂಕ ನಿಗದಿ ಮಾಡಿಕೊಂಡು ನಾವು ಹೋರಾಟ ಮಾಡೋದಕ್ಕೂ ಸಮೇತ ಹಿಂಜರಿಸಿಲ್ಲ. ಅದೇ ರೀತಿಯಾಗಿ ನಾಗೇಶ್ ಮತ್ತು ಮಂಜುನಾಥ್ ಅವರು ತಪ್ಪು ಮಾಡಿದರೆ ಕಾನೂನಿದೆ, ಕಾನೂನಲ್ಲಿ ಏನು ಶಿಕ್ಷೆ ಆಗಬೇಕೋ ಶಿಕ್ಷೆ ಕೊಡಿ. ನಾವು ಅದಕ್ಕೆ ಸಮ್ಮತ. ನಮಗೂ ಯಾವುದೇ ಥರದ ಅಭ್ಯಂತರ ಇಲ್ಲ. ಅದು ಬಿಟ್ಟು ದಯವಿಟ್ಟು ಯಾವುದೇ ರೀತಿಯಾಗಿ ನಮ್ಮ ನಾಯಕರ ಬಗ್ಗೆ ವಿನಾಕಾರಣ ರಾಜಕೀಯವಾಗಿ ಅವ್ರನ್ನ ಕುಗ್ಗಿಸ್ಬೇಕು ಅಂತ ಏನಾದರೂ ನೀವು ಕಾಂಗ್ರೆಸ್ ನಾಯಕರು ಅಂದ್ಕೊಂಡಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಇಂಥ ದೊಡ್ಡ ಬೆದರಿಕೆಗಳಿಗೆಲ್ಲ ಭಯ ಬೀಳುವಂಥವರಲ್ಲ. ಅವರು ಏನು ಅಭಿವೃದ್ಧಿ ಅಧಿಕಾರ ಅಂತ ಹೆಸರು ಮಾಡಿರುವಂಥ ಒಬ್ಬ ನಾಯಕರು. ನೀವು ಇವತ್ತು ವಿನಾಕಾರಣ ರಾಜಕೀಯದಲ್ಲಿ ಅವ್ರನ್ನೇನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವಿನಾಕಾರಣವಾಗಿ ಏನೋ ಒಂದು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಇವತ್ತು ಈ ಥರ ಕುಗ್ಸಕ್ಕೆ ನೋಡ್ತಾ ಇದ್ದೀರಾ. ನಿಮ್ಮ ಭ್ರಮೆ ಎಲ್ಲ. ಏನು ಮೊನ್ನೆ ಶಿಡ್ಲಘಟ್ಟ ಸರ್ಕಲಲ್ಲಿ ನಮ್ಮ ನಾಯಕರ ಬಗ್ಗೆ ವಿರುದ್ಧವಾಗಿ ಕೂಗಿದ್ರೆ ಎಲ್ಲ ನಮ್ಮ ನಾಯಕರ ಹತ್ರ ಅನುಕೂಲ ಪಡ್ಕೊಂಡು ಇವತ್ತಲ್ಲೋ ನೀವು ಹೋಗ್ತಾ ಇದ್ದೀರಾ. ದಯವಿಟ್ಟು ಎಚ್ಚರಿಕೆ ಇರಲಿ. ನಮ್ಮ ನಾಯಕರು ಯಾವುದೇ ಒಂದು ಸಮುದಾಯಕ್ಕೆ ಮೋಸ ಮಾಡಿರುವಂಥ ನಾಯಕರಲ್ಲ. ಯಾವುದೇ ಒಂದು ಸಮುದಾಯದ ಒಬ್ಬ ಕಟ್ಟ ಕಡೆ ವ್ಯಕ್ತಿ ಹೋದ್ರೂ ಸಮೇತ ಅವ್ರಿಗೆ ತಮ್ಮ ಸ್ವಂತ ದುಡ್ಡಲ್ಲಿ ಎಜುಕೇಷನ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಏನೇ ಪ್ರಾಬ್ಲಮ್ ಇದ್ರೂ ಸಮೇತ ಅವ್ರ ಸ್ವಂತ ದುಡ್ಡಲ್ಲಿ ಅವ್ರಿಗೆ ಸಹಾಯ ಮಾಡಿರುವಂಥ ಇತಿಹಾಸ ಇದೆ.